ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಯೇಷ್ಠ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಸಂಡೇ, ನಮ್ಮದು ಊಟಿ ಟ್ರಿಪ್ ಮುಗೀತು. ಊಟಿಯಿಂದ ನಾವು ಬ್ಯಾಕ್ ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದು 7:35. ನಿನ್ನೆ ಏನಾಯಿತು ಅಂದರೆ ಬರ್ತಾ ವ್ಲಾಗ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಯಿತಾ. ಸೊ ರೂಮಿಗೆ ಬಂದಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಎಷ್ಟು 900 ಮೀಟರ್ ನಾವು ಪಾಸ್ ಮಾಡೋಕ್ಕೆ 1 ಅವರ್ ಟೈಮ್ ತೊಗೊಂಡಿದೆ. ಸೊ ಅಲ್ಲೇ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಯಿತು. ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಏನೂ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಹಂಗೆ ಸೊ ಸೀದಾ ರೂಮಿಗೆ ಬಂದು ಹಾಗೆ ಡೈರೆಕ್ಟಾಗಿ ರೂಮಿಗೆ ಬಂದು ಊಟ ಎಲ್ಲ ಮುಗಿಸಿ ಹಾಗೆ ಮಲ್ಕೊಂಡ್ವಿ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಸೊ ಬೆಳಿಗ್ಗೆ ಎದ್ದು ಇವಾಗ ಡೈರೆಕ್ಟಾಗಿ ಹೊರಡ್ತಾ ಇದ್ದೀವಿ. ಇವಾಗ ನಿಯರ್ ಬೈ ಒಂದು ಹೋಟೆಲಲ್ಲಿ ತಿಂಡಿ ತಿಂದು ಹೊರಡಬೇಕು. ನಮ್ಮ ಪ್ಲ್ಯಾನ್ ಹೆಂಗಿದೆ ಅಂತಂದರೆ, ಮೈಸೂರಿಗೆ ಹೋಗಿ ಮಕ್ಕಳೆಲ್ಲ ಇದ್ದಾರಲ್ವ, ಸೊ ಅವ್ರಿಗೆಲ್ಲ ಝೂ ಕರ್ಕೊಂಡೋಗಿ ಸ್ವಲ್ಪ ಪ್ರಾಣಿಗಳೆಲ್ಲ ತೋರಿಸೋಣ ಅಂತ. ನಾವು ಮುಂಚೆ ಒಂದ್ಸಲ ಮೈಸೂರಿಗೆ ಬಂದಾಗ ಅಂಥದ್ದು ತುಂಬ ಚಿಕ್ಕವಳು, ಆಯಿತಾ. 8 ಮಂತ್ ಏನೋ ಆಗಿತ್ತು ಅವಳಿಗೆ. ಸೊ ಆವಾಗ ಅವಳಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ, ಟೈಗರು ಅದು ಇದು ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲ ಗೊತ್ತಾಗತ್ತೆ ಅವಳಿಗೆ. ಪಿಕ್ಕೋ ಎಲ್ಲ ಐಡೆಂಟಿಫೈ ಮಾಡ್ತಾಳೆ ಆಲ್ಮೋಸ್ಟ್ ಎಲ್ಲ ಅನಿಮಲ್ಸನ್ನು. ಸೊ ಅದಕ್ಕೆ ಇವಾಗ ಅವಳನ್ನ ಕರ್ಕೊಂಡೋದ್ರೆ ಅವಳು ಎಂಜಾಯ್ ಮಾಡ್ತಾಳೆ, ಇವರು ಎಂಜಾಯ್ ಮಾಡ್ತಾರೆ ಅಂತ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಿಸಿಲು ಬಂತ ಮಗಂಗೆ, ಚುಚ್ಚು ಮಕ್ಕಳ. ಸೊ ಅವಳಿಗೆ ಪಪ್ಪ ಶೇಡ್ಸ್ ಹಾಕ್ಕೊಂಡ್ರೆ ಅವಳಿಗೂ ಬಿಸಿಲು ಬಂದ್ಬಿಡುತ್ತೆ. ಇರು ಅಮ್ಮ ಹಾಕಿ ಗೊತ್ತೇ. ಸೂಪರ್ ಅಮ್ಮಗೂ ಚುಚ್ಚುಮ ಇಲ್ಲ ಶನಕಾಂತ ಅಂತ ನೋಡ್ಲಿ ಎಲ್ಲವ. ಅಬ್ಬ ಸೂಪರ್ ಕಾಂತ, ಸೂಪರ್. ಸೊ ಅದಕ್ಕೆ ಇವಾಗ ತಿಂಡಿ ತಿಂದು ಚಿಕ್ಕಲ್ಲಿ ಬ್ಯಾಡ ಆಡಿದ್ದಿಲ್ಲ ನೀನು ಯಾಗ ಕಡೆಗೆ ಹಚ್ಚಿದ್ದು ಅದಕ್ಕೆ ಇವಾಗ ಏನು ಹೇಳ್ತಾ ಇದ್ದೆ ಅಂದರೆ, ಮೈಸೂರಿಗೆ ಹೋಗಿ ಅಲ್ಲಿ ಝೂ ಎಲ್ಲ ನೋಡಿ ಊಟ ಮಾಡಿ ಹಾಗೆ ಈವ್ನಿಂಗ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ RCB ಮ್ಯಾಚ್ ಕೂಡ ಇದೆ ಇವತ್ತು. ಸೊ ಸಿಂಪಲ್ಲಾಗಿ ಡ್ರೆಸ್ ಮಾಡ್ಕೊಂಡು ಮನೆಗೆ ಹೋಗೋದಲ್ವಾ. ಸೊ ಬನ್ನಿ, ಹಶ್ವಾಗಿದೆ ತುಂಬ. ಬೆಳಿಗ್ಗೆ ಬೇಗ ಇದ್ದಿದ್ದೀನಿ ನಾನು. ಎಷ್ಟು 6:30 6:30ಗೆ ಎದ್ದಿದ್ದು. ಸೊ ಅದಕ್ಕೆ ಇವಾಗ ಫಸ್ಟ್ ಏನಾದ್ರು ಚೆನ್ನಾಗಿ ತಿಂಡಿ ತಿಂದು ಮನೆ ಕಡೆ ಹೋಗುವ. ಊಟಿ 2 ದಿನ ಅಲ್ಲ ನಾವು ಊಟಿಲಿದ್ದದ್ದು, 2 ನೈಟ್ಸ್. ನಾವು ರೂಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಯಿತಾ. ಒಂದಿನೂ ಟೈಮೇ ಸಿಕ್ಕಿಲ್ಲ. ಬೆಳಿಗ್ಗೆ ಬೇಗ ಹೊರಡೋದು, ರಾತ್ರಿ ಲೇಟಾಗಿ ಬರೋದು, ಹಂಗೆ ಆಯಿತು. ಬಟ್ ಸಖತ್ತಾಗಿತ್ತು. ಹಿಲ್ ಸೈಡ್ ಕಾಟೇಜ್ ಸಖತ್ತಾಗಿತ್ತು. ಇಂಟರ್ ಕನೆಕ್ಟೆಡ್ ಸಮಥಿಂಗ್ ಅನ್ನೋ ಥರ ಏನಿತ್ತು. ಕಾಮನ್ ಯುಟಿಲಿಟಿ 2 ರೂಮಿಗೆ ಕನೆಕ್ಟ್ ಆಗಿತ್ತು. 2 ರೂಮ್ ಬುಕ್ ಮಾಡಿದ್ವಿ ಅಲ್ವಾ. ಸೊ ಮಿಡ್ಲಲ್ಲಿ ಕಾಮನ್ ಏರಿಯಾ ಇತ್ತು, ಬಾಲ್ಕನಿ ಇತ್ತು, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೊ ಹಿಂಗಿತ್ತು. ರೂಮ್ ಟೂರ್ ಮಾಡೋಕ್ಕಾಗಿಲ್ಲ, ಸಾರಿ, ಆಯಿತಾ. ಓಕೆ, ಊಟಿ ಟೂರ್ ಮಾಡಿಸಿದ್ದೀನಿ. ಹೊರಡುವ ಬನ್ನಿ ಈಗ ತಿಂಡಿ ತಿನ್ನೋಕ್ಕೆ. ಸೊ ಬೆಳಗಿನ ತಿಂಡಿ ಆಗ್ತಾಯಿದೆ. ಇಲ್ಲಿ ಇಡ್ಲಿ, ವಡ, ದೋಸೆ, ಸೆಟ್ ದೋಸೆ. ಇಷ್ಟೇ ಕೌಂಟ್ರ್ ಓಪನ್ ಆಗಿರೋದು ಇವಾಗ. ದೋಸೆ ಇಡ್ಲಿ ಮಾತ್ರ ಅಂತೆ. ಸೊ ಹಾಗಾಗಿ ಇಲ್ಲಿ ಆಟ ಒಂದು ಕಡೆ ತಿಂಡಿ. ಸೊ ಮುದ್ದೆಗನ್ ಮುಂದೆ ಬೀಡೆ ಮಾಡ್ತಾರೆ ಅಂತಾನಿದ್ದೆ. ತಗೊಂಡಿದ್ದೀವಿ. ಥ್ಯಾಂಕ್ ಯು. ಕೊಡಿ, ಒಂದು 2 ಸಿಪ್ ಕುಡಿತಾಳೆ. ಹೆಂಗಿತ್ತು ಮಗ? ಅಷ್ಟೇ ಎಲ್ಲ ಬೆಂಡ್ ಮಾಡಿ ಇವಾಗ ಸ್ಟ್ರಾನ ಇರಿ 1 ನಿಮಿಷ ಫಸ್ಟ್ ಕುಡಿಸ್ಕೋತೀವಿ ನೋಡಿ. ಸ್ಟಾರ್ಟ್ ಆಯಿತು. ಲಾರಿಂದ ರೈಟ್ ಸೈಡ್ ಇರ್ತೀರ ಅದೆಲ್ಲ ಎಂತ ಮಾಡಿದ್ಬೇಡ ನೀನು. ಕಿತಾಪತ್ತೀಯಾ ಎಣ್ಣೆ ಪಪ್ಪ ಡ್ರೈವ್ ಮಾಡ್ತೀನಿ. ಸುಮ್ಮನೆ ಕುಕ್ಕಂಡಿ ನೋಡು. ಜಗ್ಲಾಗ ಮಗ ಬಬ್ಬಾಯಿ ಹೋಗ್ತಾ ಕಡೆಗೆ ನೀ ಎಲ್ಲ ತಿರ್ಸೋದಲ್ಲ. ಪಪ್ಪ ಹಂಗಾರ ಅಲ್ಲಿ ಇಳಿಸ್ಬಿಡ್ತೆ, ನಿನ್ನ ಇಳಿಸ್ಬಿಡ್ತೆ ಪಪ್ಪ, ಇಳಿಸ್ಬಿಡ್ತೆ. ಅದೆಲ್ಲ ಮಾಡ್ಲಾಗ ನೀ ಸುಮ್ಮನೆ ಕುಕ್ಕಂಡು ನೋಡ, ಮುಂದೆ ನೋಡಿ ಎಂತೆಂತ ಇದ್ದೋಳಿ ಕಾರ್ಲ ಬಂತು ನೋಡ್ತಾ ಇರು.
ಫ್ರೆಂಡ್ಸ್, ಇವಾಗ ನಾವಿಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಸೊ ಮೈಸೂರಿಗೆ ಒಂದು 20 ಕಿಲೋಮೀಟರ್ಸ್ ಇರುವಾಗ ಊಟಕ್ಕೆ ಅಂತ ಸ್ಟಾಪ್ ತೊಗೊಂಡಿದ್ವಿ. ಸೊ ಇಲ್ಲಿ ನಾವು ಏನು ಹೇಳ್ತೀರಾ ಸೌತ್ ಮೀಲ್ಸ್ ಆರ್ಡರ್ ಮಾಡಿರೋದು. ಅಲ್ಲಿ ಸ್ಟಾರ್ಟರ್ಸ್ ಅಂತ ಹೇಳ್ಬಿಟ್ಟು ಒತ್ತು ಶಾವಿಗೆ ಬರುತ್ತಲ್ಲ, ಒತ್ತು ಶಾವಿಗೆ, ಹೋಳಿಗೆ, ಕಾಯಿ ಹಾಲೆಲ್ಲ ಕೊಟ್ಟಿದ್ರು. ಆಮೇಲೆ ಊಟ ಮಾಡುವಾಗ ಏನೂ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಸೊ ಅದಕ್ಕೆ ಇಷ್ಟೇ ಹಾಕಿರ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಬಂದ್ವಿ. ಊಟನ ನಾವು ನಂಜನಗೂಡು ಹತ್ರ ಮಾಡಿದ್ವಿ. ಮೈಸೂರಿಗೆ 20 ಕಿಲೋಮೀಟರ್ಸ್ ಏನೋ ಇತ್ತು. ಆಲ್ರೆಡಿ ಟೈಮ್ ಬಂದು 1 ಗಂಟೆ ಆಗೋಗಿತ್ತು. ಸೊ ಅದಕ್ಕೆ ಮತ್ತೆ ಲೇಟ್ ಆಗಿಬಿಡತ್ತೆ ಅಂತ ಅಲ್ಲೇ ಊಟ ಮಾಡ್ಕೊಂಡ್ವಿ. ಊಟ ಮುಗಿಸಿ ಇವಾಗ 2:20 ಆಯಿತು. ಊಟ ಮುಗಿಸಿ ಇವಾಗ ಝೂ ಕಡೆ ಹೊರಟಿದ್ದೀವಿ, ಆಯಿತಾ. ಸೊ ಇಲ್ಲಿ ನೋಡಿ ಆಲ್ರೆಡಿ ಬಿಸ್ಕೆಟ್ ಫ್ಯಾಕ್ಟ್ರಿ ಆನ್ ಆಗಿದೆ. ಶಕೆ ಎಷ್ಟಿದೆ ಅಂತಂದರೆ ಫ್ರೆಂಡ್ಸ್, ಎಂಥದೇನಿದು ಶಕೆ ಎಷ್ಟಿದೆ ಅಂತಂದರೆ ಫ್ರೆಂಡ್ಸ್, ಊಟಿಗೆ ಹೋದಾಗಿಂದ 2 ದಿನ ನಮ್ಮ ಕಾರ್ಗೆ AC ನೇ ಹಾಕಿರಲಿಲ್ಲ, ಆಯಿತಾ. ಸೊ ಇವಾಗ ಹೆಂಗಾಗಿದೆ ಅಂದರೆ AC ಹಾಕಿದ್ರೂ AC ಹಾಕ್ಕೊಂಡಿದ್ದೀವಿ ಅನ್ನೋ ಥರ ಫೀಲೇ ಆಗ್ತಾಯಿಲ್ಲ, ಅಷ್ಟು ಶಕೆ ಆಗ್ತಿದೆ. ಕಳ್ಳ. ಸೊ ಅದಕ್ಕೆ ಕಿಟಕಿ ತೆಕ್ಕೊಂಡ್ರು ಬಿಸಿ ಗಾಳಿ, AC ಹಾಕ್ಕೊಂಡ್ರು ಬಿಸಿ ಗಾಳಿ, ಒಂಥರ ಮರುಭೂಮಿಗೆ ಬಂದಂಗೆ ಆಗ್ತಿದೆ ನಂಗಂತೂ. ಅಷ್ಟು ಶಕೆ ಆಗ್ತದೆ. ನನಗೆ ನಾರ್ಮಲಿ ಅಷ್ಟೆಲ್ಲ ಶಕೆ ಆಗಲ್ಲ, ಆಯ್ತಾ. ಬಟ್ ಸಿಕ್ಕಾಪಟ್ಟೆ ಶಕೆ ಆಗ್ತಿದೆ ಇವತ್ತು ಮಾತ್ರ. ಚಿನ್ನಗೂ ಶಕೆ ಆಗ್ತಿದ್ದ. ಏನೋ ಒಂದು ನಾಟಕ ಮಾಡ್ತಿದ್ದಾವೆ ನಾನು ಮಾತಾಡ್ತಿದ್ದೀನಿ ಅಂತ. ಸೊ ನೋಡಿ, ನಾನು ಗುರು ಶೇಡ್ಸ್ ಹಾಕೊಂಡಿದ್ದೆ, ಆಯ್ತಾ. ಸೊ ಅಪ್ಪಂದು ಹಾಕ್ಕೋಬಾರ್ದಂತೆ, ಪಪ್ಪಂಗೆ ಕೊಡು ಅಂತ ಹೇಳ್ಬಿಟ್ಟು ನನಗೆ ಬೇರೆ ಕೊಡ್ಲಿಕ್ಕೆ ಅವಳು ಹಾಕೊಂಡು ಕೂತ್ಕೊಂಡಿದ್ದಾಳೆ. ಬಿಸ್ಕೆಟ್ ತಿಂತ ಚಿನ್ನ. ಸೊ ಇದಿಷ್ಟು ಊಟದ ಅಪ್ಡೇಟ್. ಇವಾಗ ಝೂ ಹೋಗಿ ನೋಡೋಣ ಏನೇನಿದೆ ಅಲ್ಲಿ ಏನು ಅಂತ. ಹೌದು ಏನಿರುತ್ತೆ ಪ್ರಾಣಿ ಹಂಗಲ್ಲ, ನಾನು ಝೂ ಒಳಗೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಹೋಗ್ಬಿಟ್ಟು ನೋಡಿ ಬರುವ. ಫಸ್ಟ್ ಇಲ್ಲಿ ಊಟಿ ಹೆಂಗಾಯ್ತು ಅಂತ ಕೇಳುವೆ. ನಾನು ಅಮೃತ, ಊಟಿ ಹೆಂಗಿದ್ದಿತ್ತು? ಸಂಕೇತಂಗೆ ಟ್ರಿಬಲ್ ಸ್ಟಾರ್. ಚಿನ್ನ, ಊಟಿ ಹೆಂಗಿದ್ದಿತ್ತು ಮಗ? ಸೂಪರ್ ಇದ್ದಿತ್ತ. ನೀ ಊಟಿಲಿ ಎಂತ ನೋಡಿದೆ ಮಗ? ಪಿಕಾಕ್ ನೋಡಿದ್ಯಾ? ಮತ್ತೆ ಆನೆ ನೋಡಿದ್ಯಾ? ಮತ್ತೆ ಹಾರ್ಸ್ ನೋಡಿದ್ದೀನಿ. ಹಾರ್ಸ್ ಹೆಂಗ್ ನಡೀತು ಮಗ? ಟಿಂಗ್ ಟಿಂಗ್ ಎಲ್ಲಿ ನಡೀತ? ಇದಿಷ್ಟು ನೋಡಿ ಬಂದು ಹಾರ್ಸ. ಹಬ್ಬ ಹೋಗ್ತೆ ನೀನು. ಸೊ ಅವಳು ಏನು ಹೇಳ್ತಿದ್ದಾಳೆ ಅಂತಂದರೆ, ಆನ್ ದ ವೇ ಹೋಗಬೇಕಾದ್ರೆ ಅಲ್ಲಿ ಎಂಥರಲ್ಲಿ ಅದು ಆನೆ ಎಲ್ಲ ನೋಡಿದ್ವಿ ನಾವು. ಫಾರೆಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಕಾಣಿಸುತ್ತಲ್ವ ರೋಡ್ ಸೈಡಿಗೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಬಂದೆ ಅಂತ ಹೇಳ್ತಿದ್ದಾಳೆ ಅವಳು ಇವಾಗ. ಅಲ್ಲ ಮಗ? ಸೊ ನಾನು ಮೈಸೂರು ಝೂ ಅಲ್ಲಿ ಜಾಸ್ತಿ ಏನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಬಿಕಾಸ್ ಝೂ ಅಂದರೆ ಪ್ರಾಣಿಗಳೇ ಇರೋದು, ಎಲ್ಲ ಪ್ರಾಣಿಗಳಂತೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬೋರ್ ಬಂದುಬಿಡುತ್ತೆ. ಸೊ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಮಾತ್ರ ತೊಗೊಂಡಿರುವಂಥದ್ದು. ಸೊ ಅದರಲ್ಲಿ 1-2 ಹಾಕಿರ್ತೀನಿ. ಸುಮ್ಮನೆ ಅಲ್ಲಿ ಓಡಾಡಿ ನಾವು ಆಲ್ರೆಡಿ ನೋಡಿದ್ವಿ. ಸೊ ಅಣ್ಣ ಅತ್ತಿಗೆ ಮಕ್ಕಳೆಲ್ಲ ನೋಡಿರಲಿಲ್ಲ ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ತೋರಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ನೋಡಿ ಒಂದಿಷ್ಟು ಫೋಟೋಸನ್ನೆಲ್ಲ ತೊಗೊಂಡಿದ್ದೀವಿ. ಈ ಫೋಟೋಸನ್ನು ನಾನು ಈ ವಿಡಿಯೋಸ್ ಏನಿದೆಯಲ್ವ ಝೂ ಒಳಗಡೆ, ಅದಾದಮೇಲೆ ಇಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಪಾಪನು ಅಲ್ಲಿ ಒಂದು ಕಡೆ ಬಿದ್ದು ಸ್ವಲ್ಪ ಪೆಟ್ ಮಾಡ್ಕೊಂಡ್ಲು ಕಾಲ್ಗೆ. ಸೊ ಅದಕ್ಕೆ ಜಾಸ್ತಿ ಏನು ವೀಡಿಯೋಸನ್ನು ಮಾಡಿಲ್ಲ. ಅದಾದಮೇಲೆ ಹಾಗೆ ಹೊರಗಡೆ ಬಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡ್ವಿ. ಆವಾಗಲೇ ಟೈಮ್ ಬಂದು 4:45 ಆಗಕ್ಕೆ ಬಂದಿತ್ತು. ಸೊ ಹಶ್ವಾಗತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜ್ಯೂಸನ್ನೆಲ್ಲ ಕುಡ್ಕೊಂಡು ಹಾಗೆ ಹೊರಟ್ವಿ. ಇದಿಷ್ಟೇ ಫೋಟೋಸ್ ಫ್ರೆಂಡ್ಸ್ ನಾವು ತೊಗೊಂಡಿರೋವಂಥದ್ದು. ಗ್ರೂಪ್ ಫೋಟೋಸ್ ತೊಗೊಳ್ಳೋದಕ್ಕೆ ಮರ್ತ್ಬಿಟ್ಟಿದ್ವಿ. ಸಿಂಗಲ್ ಫೋಟೋಸ್ ಇದೆ, ಅದಷ್ಟನ್ನು ಮಾತ್ರ ಅಟ್ಯಾಚ್ ಮಾಡಿರ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ ನಾವು ಮೈಸೂರು ಝೂ ನೋಡ್ಕೊಂಡ್ಬಂದ್ವಿ. 2 ಅವರ್ಸೇ ಆಯಿತು ಅನಿಸುತ್ತೆ. ನಾವು 4 ಕಿಲೋಮೀಟರ್ ಸಮಥಿಂಗ್ ಆಗುತ್ತೆ. ಫುಲ್ ಸುತ್ತಾಡಿ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಫುಲ್ ಎನರ್ಜಿ ಎಲ್ಲ ಫುಲ್ ಖಾಲಿ ಆಗೋಯ್ತು. ಸಖತ್ ಸುಸ್ತಾಗಿದೆ, ಎಲ್ರಿಗೂ ಸಖತ್ ಸುಸ್ತಾಗೋಗಿದೆ. ಇಲ್ಲಿಂದ 3 ಅವರ್ಸ್ ತೋರಿಸ್ತಾ ಇದೆ ಇವಾಗ. 3.5 ಅವರ್ಸ್ ಲೆಕ್ಕ ಬೇಕು. ಸೊ ಇವಾಗ ಟೈಮ್ ಬಂದು 6 ಆಯಿತು. ಟೈಮ್ ಬಂದು 6 o'clock ಆಯಿತು, ಆಯಿತಾ. 9:23ಕ್ಕೆ ನಾವು ಬೆಂಗಳೂರಿಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಇನ್ನು ಜಾಸ್ತಿನೂ ಆಗ್ಬೋದು ಇನ್ ಕೇಸ್ ಟ್ರಾಫಿಕ್ ಇತ್ತು ಅಂತಾದರೆ. ಸೊ ಮಗಳು ಅಲ್ಲೇ ಮಲಗಿದ್ದು. ಝೂಯಿಂದ ಹಂಗೆ ಹೊರಗಡೆ ಬಂದು ಒಂದೊಂದು ಜ್ಯೂಸ್ ಕುಡ್ಕೊಂಡು ಹಂಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಏನಾಯ್ತಾರೆ ಎಂಟೈರ್ ಊಟಿ ಟ್ರಿಪ್ದು ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಅಂದರೆ ಒಂದು ಬ್ಲಾಗ್, ಮಿನಿ ಬ್ಲಾಗ್ ಅಲ್ಲ, ಸರಿ, ಒಂದು ಬ್ಲಾಗ್ 1, 2, 3 ಥರನೂ ಬರ್ಬೋದು, 1, 2 ಬರ್ಬೋದು.
ಆ ಥರ ಬರುತ್ತೆ. ಸೊ ಇಲ್ಲಿಗೆ ಈ ಊಟಿ ವ್ಲಾಗ್ ಎಂಡ್ ಆಗುತ್ತೆ. ಸೊ ನಾವು ಪ್ಲ್ಯಾನ್ ಮಾಡಿರೋ ಥರನೇ ಎಲ್ಲ ಪ್ಲೇಸಸನ್ನು ಕವರ್ ಮಾಡಿದ್ದೀವಿ ಆಯಿತಾ. ಸೊ ಇಲ್ಲಿಗೆ ಇವತ್ತು ಯಾವಾಗ ಹೋಗಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಆ ಪ್ಲ್ಯಾನ್ ಪ್ರಕಾರ ಇವತ್ತು ಮೈಸೂರು ಝೂ ಅನ್ನು ನೋಡಿಕೊಂಡು ಹಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಅಲ್ವಾ. ಟೈಮಿಂಗ್ಸ್ ಒಂದು ಹೆಚ್ಚು ಕಡಿಮೆ ಆಗಿದೆ ಬಿಟ್ಟರೆ ಇಷ್ಟೊತ್ತಿಗೆ ನಮಗೆ ಬೆಂಗಳೂರು ರೀಚ್ ಆಗಬೇಕು ಅನ್ನೋದಿತ್ತು. ಸೊ ಇವಾಗ ಮೈಸೂರಿಂದ ಹೊರಡ್ತಾ ಇದ್ದೀವಿ. ನನಗಂತೂ ಈ ಟ್ರಿಪ್ ಸಖತ್ ಇಷ್ಟ ಆಯಿತು. ಹುಡುಗ ಹೆಂಗೆ ಅನಿಸ್ತು ಅಂತ ಕೇಳೋಣ. ತುಂಬಾ ಚೆನ್ನಾಗಿತ್ತು. ಎಂಜಾಯ್ಡ್ ಅ ಲಾಟ್. ಸೊ ಅದನ್ನು ನಾವು ಗ್ರೂಪಲ್ಲಿ ಅಂದರೆ 2 ಫ್ಯಾಮಿಲಿ ಹೋಗಿರೋದ್ರಿಂದ ತುಂಬಾ ಚೆನ್ನಾಗಿ ಅಂದರೆ ಫುಡ್ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಏನಂತೀರ ಹೆಲ್ಪ್ಫುಲ್ ಆಯಿತು. ಸೊ ತುಂಬ ವೆಂಟ್ ವೆರಿ ವೆಲ್. ಎಸ್, ನಾನು ನಿಮಗೂ ಹಂಗೆ ನಮ್ಮ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್, ಕಮೆಂಟ್, ಅಂದರೆ ಡಿಸ್ಲೈಕ್. ಹಾಂ ಅಷ್ಟೇ, ಅದನ್ನು ಹೇಳಬೇಕು ಅಂತಲೇ ಇದು ಮಾಡ್ತಾರೆ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಕನ್ನಡ ಒಬ್ಬೊಬ್ರದ್ದು ಹೆಂಗಾಯ್ತು ನೋಡಿ ದೇವರೇ. ನನ್ನ ಮಗಳು ಬಿದ್ದು ಸ್ವಲ್ಪ ಪೆಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಝೂ ಅಲ್ಲಿ ಓಡೋ ಭರಾಟೆಲಿ. ಸೊ ಅದಕ್ಕೆ ಅವಳಿಗೆ ನಿದ್ದೆ ಬಂದ್ಬಿಟ್ಟು ಹಠ ಮಾಡಿ